ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಇವತ್ತು ಕಡಲೆ ಬೀಜ ಸಾಂಬಾರು ಮಾಡೋಣ ಬನ್ನಿ, ಯಾವ ಥರ ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲಿ ತರಕಾರಿ ಏನು ಇಲ್ದಿರೋ ಟೈಮಲ್ಲಿ ಅರ್ಜೆಂಟಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಆ ಎಳತೆಗೆ ಕಡಲೆ ಬೀಜ ತೊಗೊಂಡು ಚೆನ್ನಾಗಿ ಹುರ್ಕೋಬೇಕು. ಇದು ಹಸಿ ಹಸಿ ಇರಬಾರ್ದು, ತುಂಬ ಚೆನ್ನಾಗಿ ಹುರ್ಕೋಬೇಕು. ಇದಂತೂ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಅಂತೂ ತುಂಬಾ ಮಾಡ್ತಾರೆ. ಎಮರ್ಜೆನ್ಸಿಗೆ ತರಕಾರಿ ಖಾಲಿಯಾಗಿ ಹೋಗಿರುತ್ತಲ್ಲ, ಸಡನ್ನಾಗಿ ತಗೊಂಬರೋಕ್ಕಾಗಲ್ಲ, ಅಂಥ ಟೈಮಲ್ಲೆಲ್ಲ ಇದು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಡಲೆ ಬೀಜ ಎಲ್ಲ ಹುರಿದಿದ್ದೀನಿ. ಈ ಥರ ನೀವು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಆದರೂ ಹಾಕ್ಕೋಬೋದು, ಒಣಮೆಣ್ಸಿನ್ಕಾಯಿ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಏನಕ್ಕೆ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ವೈಟಾಗಿರುತ್ತೆ ಸಾಂಬಾರು, ಒಣಗಿರೋದು ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತಲ್ವ, ಅದಕ್ಕೋಸ್ಕರ ಒಣಗಿದ್ದೇ ಹಾಕಿದ್ದೀನಿ. ಜಾಸ್ತಿ ನಮ್ಮ ಸೈಡೆಲ್ಲ ಈ ಸಾಂಬಾರಿಗೆ ಒಣಗಿರೋ ಮೆಣ್ಸಿನ್ಕಾಯಿನೇ ಹಾಕೋದು. ಖಾರದ್ದು ಹಾಕಿದ್ದೀನಿ, ಒಂದೆರಡು ಬ್ಯಾಡಗೆ ಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಕಲರ್ ತುಂಬ ಚೆನ್ನಾಗಿ ಬರಲಿ ಅಂತ. ಹಸಿ ಕರಿಬೇವಿನ ಸೊಪ್ಪು, ಇದು ಚೆನ್ನಾಗಿ ಸ್ವಲ್ಪ ಡ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳೋಣ. ಜೀರಿಗೆನೂ ತುಂಬ ರುಚಿಯಾಗಿರುತ್ತೆ, ಹಾಕಲೇಬೇಕು ಈ ಸಾಂಬಾರಿಗೆ. ಎಲ್ಲನೂ ಈ ಥರನೇ ಡ್ರೈಯಾಗಿ ಹುರ್ಕೋಬೇಕು, ಯಾವುದಕ್ಕೂ ಎಣ್ಣೆ ಸೇರಿಸ್ಬಾರ್ದು. ಈ ಥರ ಡ್ರೈಯಾಗಿ ಹುರ್ಕೊಂಡು ಎಲ್ಲನೂ ಮಿಕ್ಸಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ, ಯಾರೆಲ್ಲ ಮಾಡಿಲ್ಲ ಅಂತ. ಚೆನ್ನಾಗಿದ್ದರೆ, ಮಾಡಿದ್ದೀರಾ ಅಂದರೆ ಒಂದು ಕಾಮೆಂಟ್ ಮಾಡಿ, ನಮಗೂ ಗೊತ್ತಾಗುತ್ತೆ. ಹಳ್ಳಿ ಕಡೆ ಸಾಂಬಾರೆಲ್ಲ ಇನ್ನೂ ಮುಂದೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಜಾರಿಗೀಗ ಸ್ವಲ್ಪ ನಾನು ಹಸಿ ತೆಂಗಿನಕಾಯಿ ಹಾಕಿದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಂಥ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಎಷ್ಟು ನಿಮಗೆ ಇದು ಸಾಂಬಾರಿಗೆ ಹುಳಿ ಬೇಕನ್ಸುತ್ತೆ ಅಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ. ನೋಡಿ, ಹುರಿದಿಟ್ಕೊಂಡಿರೋಂಥ ಕರಿಬೇವಿನ ಸೊಪ್ಪು, ಜೀರಿಗೆ ಹಾಕ್ತಾಯಿದ್ದೀನಿ. ಇಷ್ಟನ್ನು ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆಯೇ, ಯಾಕಂದರೆ ಫಸ್ಟ್ ಮುಂಚೆನೇ ಕಡಲೆ ಬೀಜ ಹಾಕಿದ್ರೆ ಆ ತೆಂಗಿನಕಾಯಿ ಎಲ್ಲ ಹಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಅದು ಮಿಕ್ಸಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಎಲ್ಲ. ಆಮೇಲೆ ಕಡಲೆ ಬೀಜ, ಉಪ್ಪು ಸೇರಿಸಿ ತುಂಬ ಮೆತ್ತಗೆ ರುಬ್ಕೋಬೇಕು ನುಣ್ಣಕ್ಕೆ. ಇಲ್ಲಿ ಒಗ್ಗರಣೆಗೆ ಇಟ್ಟಿದ್ದೀನಿ ನೋಡಿ, ಎಣ್ಣೆ, ಆಮೇಲೆ ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ, ಈರುಳ್ಳಿ ಉದ್ದ ಕಟ್ ಮಾಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ನಾನಿಲ್ಲೊಂದು 3 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಇನ್ನೂ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗೇ ಇರುತ್ತೆ. ಹಾಕ್ಕೊಂಡು ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕ್ಕೋಬೋದು. ಒಣಮೆಣ್ಸಿನ್ಕಾಯಿ ಒಂದು 2-3 ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ತುಂಬ ಫ್ರೈ ಆಗೋದೇನು ಬೇಡ ಒಗ್ಗರಣೆ, ಯಾಕಂದರೆ ಸಾಂಬಾರಲ್ಲಿ ಮಧ್ಯೆ ಈರುಳ್ಳಿ ಸಿಕ್ಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ನೀರಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ. ನೀರು ಹಾಕಿ, ಇದು ಸ್ವಲ್ಪ ಗಟ್ಟಿನೇ ಬರೋದು ಜಾಸ್ತಿ, ಹಾಗಾಗಿ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ. ಅದು ಸಾಂಬಾರು ಕುದಿಯೋ ಟೈಮಲ್ಲಿ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ನಾನು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಸಾಂಬಾರಂತೂ. ಒಂಥರ ಮಜ್ಜಿಗೆ ಸಾಂಬಾರು ಥರ ಬರುತ್ತೆ ಇದು. ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ. ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ವಿ, ಈಗ ರುಚಿಗೆ ಇನ್ನೂ ಸ್ವಲ್ಪ ಕಮ್ಮಿ ಇರುತ್ತಲ್ವ, ನೀರೆಲ್ಲ ಹಾಕಿರ್ತೀವಿ, ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿ. ನೋಡಿ, ಕುದೀತಾ ಇದೆ. ಈ ಥರ ಕುದಿಯೋ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದು ಜಾಸ್ತಿ ಕುದಿಯೋ ಅವಶ್ಯಕತೆ ಏನಿರಲ್ಲ, ಯಾಕಂದರೆ ಎಲ್ಲ ಹುರ್ಕೊಂಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಒಂದು ಕುದಿ ಅಂತಾರಲ್ವ ಆ ಥರ 1 ಕುದಿ 2 ಕುದಿ ಬಂದರೆ ಸಾಕು. ನೋಡಿ, ಫೈನಲಿ ಈ ಥರ ಇದೆ. ಈ ಸಾಂಬಾರಿಗೆ ಮುದ್ದೆ ಆದರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಕಾಂಬಿನೇಷನಲ್ಲಿ ನೋಡಿ, ತುಂಬಾ